Hi students, welcome to Greenwix Academy. In this video, we are going to discussing about some important specimens related to agriculture practical examination. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಸ್ಪೆಸಿಮನ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಇವಾಗ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟು ಇಲ್ಲಿರುವಂಥ ಸ್ಪೆಸಿಮನ್ ಹೆಸರು ಡೆಲ್ಟಾ ಟ್ರ್ಯಾಪ್ ಅಂತ. ಗೊತ್ತಾಯ್ತಾ? ಡೆಲ್ಟಾ ಅಂತ ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಫಿಸಿಕ್ಸಲ್ಲಿ ಕಲ್ತಿರ್ತೀರ. ಡೆಲ್ಟಾ ಅಂತ ಅಂದರೆ ಇದು ಡೆಲ್ಟಾ. ಇಲ್ಲಿ ನೋಡಿ, ಇದ್ರದ್ದು ಶೇಪ್ ನೀವು ನೋಡ್ಬೋದು, ಈ ಥರ ಡೆಲ್ಟಾ ಶೇಪಲ್ಲಿ ಇರುತ್ತೆ. ಸೊ ಇದಕ್ಕೆ ಡೆಲ್ಟಾ ಟ್ರ್ಯಾಪ್ ಅಂತ ಹೇಳ್ತಾರೆ. ಟ್ರ್ಯಾಪ್ ಅಂದರೆ ಏನು? ಏನಾದ್ರೂ ಒಂದು ಕ್ಯಾಚ್ ಮಾಡೋದಕ್ಕಾಗಿ ಅದನ್ನು ಯೂಸ್ ಮಾಡ್ತಾರೆ. ಏನನ್ನು ಕ್ಯಾಚ್ ಮಾಡ್ತಾರೆ? ಇದನ್ನು ಇನ್ಸೆಕ್ಟ್ಗಳನ್ನು ಟ್ರ್ಯಾಪ್ ಮಾಡೋದಕ್ಕಾಗಿ ಈ ಡೆಲ್ಟಾ ಟ್ರ್ಯಾಪ್ಗಳನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕೆಲವೊಂದಿಷ್ಟು ಹುಳಗಳು ಸಿಕ್ಕಾಕೊಂಡಿರುತ್ತೆ. ಇದು ಹೇಗಿರುತ್ತೆ ಅಂತ ಅಂದರೆ, ಇದು ಸ್ಟಿಕ್ಕಿ ಆಗಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ಹುಳ ಅಲ್ಲಿ ಅದರ ಹತ್ರ ಹೋಯಿತು ಅಂತ ಅಂದರೆ ಅದು ಅದಕ್ಕೆ ಅಂಟ್ಕೊಂಡು ಬಿಡುತ್ತೆ. ಆ ರೀತಿಯಾಗಿ ಇದನ್ನು ಬಿಲ್ಡ್ ಮಾಡಿರ್ತಾರೆ. ಇವುಗಳನ್ನು ಅಗ್ರಿಕಲ್ಚರ್ ಏರಿಯಾಸ್ಗಳಲ್ಲಿ ಅಂದರೆ ಸಮ್ ಫಾರ್ಮ್ಸ್ಗಳಲ್ಲಿ ಇವನ್ನು ಇಟ್ಟಿರ್ತಾರೆ. ಇಟ್ಟಾಗ ಏನಾಗುತ್ತೆ ಅಂದರೆ ಯೆಲ್ಲೋ ಕಲರ್ಗೆ ಎಲ್ಲ ಇನ್ಸೆಕ್ಟ್ಗಳು ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಇದು ಡೆಲ್ಟಾ ಟ್ರ್ಯಾಪ್ಗಳನ್ನು ಈಗ ಹಾಕಿಟ್ಟಾಗ ಇನ್ಸೆಕ್ಟ್ಗಳು ಯೆಲ್ಲೋಕ್ಕೆ ಅಟ್ರ್ಯಾಕ್ಟ್ ಆಗಿ ಇಲ್ಲಿ ಹೋದಾಗ ಯೆಲ್ಲೋ ಈ ಟೇಪ್ ಮೇಲ್ಗಡೆ ಸ್ಟಿಕ್ಕಾಗಿ ಗ್ಲೂ ಇರುತ್ತೆ. ಆ ಗ್ಲೂಗೆ ಟ್ರ್ಯಾಪ್ ಆಗುತ್ತೆ, ಅದರಿಂದ ಆ ಹುಳ ಅಲ್ಲೇ ಸತ್ತೋಗುತ್ತೆ. ಇದನ್ನು ನೀವು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ, ಇಲ್ಲಿ ನೋಡಿ, ಡೆಲ್ಟಾ ಶೇಪಲ್ಲಿರುತ್ತೆ, ಯೆಲ್ಲೋಯಿಶ್ ಕಲರಲ್ಲಿ ಇಲ್ಲಿ ಗ್ಲೂ ಇರುತ್ತೆ. ಈ ಥರ ಇತ್ತು ಅಂತಂದರೆ ನೀವು ಇದನ್ನು ಈಸಿಯಾಗಿ ಡೆಲ್ಟಾ ಟ್ರ್ಯಾಪ್ ಅಂತ ಹೇಳ್ಬೋದು. ಓಕೆನಾ? ಇವಾಗ ನೋಡ್ಬೋದು, ಇದರಲ್ಲಿ ಕಾಣ್ತಾ ಇರೋದು ನಿಮಗೆ ರೋಕರ್ ಸ್ಪ್ರೇಯರ್ ಅಂತ. ಇದ್ರ ಹೆಸರು ರೋಕರ್ ಸ್ಪ್ರೇಯರ್. ಇದರಲ್ಲಿ ನೀವು ಫಸ್ಟು ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ ನೋಡ್ತಾ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಅದರ ಹೆಸರಲ್ಲೇ ಇದೆ ರೋಕರ್ ಸ್ಪ್ರೇಯರ್. ಇದ್ರದ್ದು ಯೂಸ್ ಏನು? ಸ್ಪ್ರೇ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನೀವು ಇದನ್ನು ನೋಡ್ತೀರಾ, ಇದು ಸ್ಪ್ರೇಯರ್. ಇದು ಯಾವತ್ತೂ ನಿಮ್ಗೆ ಇದು ಎಲ್ಲಿ ಕಾಣುತ್ತೆ ಅದೆಲ್ಲ ನಿಮಗೆ ಸ್ಪ್ರೇಯರ್ ಆಗಿರುತ್ತೆ, ಸ್ಪ್ರೇ ರಿಲೇಟೆಡ್. ಸೊ ಇದಕ್ಕೆ ರೋಕರ್ ಸ್ಪ್ರೇಯರ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ಅಂದರೆ, ಇಲ್ಲಿ ನೋಡ್ಬೋದು, ಇದು ಒಂದು ಆ್ಯಂಗಲ್ ಇರುತ್ತೆ. ಈ ಆ್ಯಂಗಲನ್ನು ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಹಿಂದೆ ಮುಂದೆ ಮಾಡಬೇಕಾಗುತ್ತೆ. ಆವಾಗ ಇಲ್ಲಿ ಏನು ಈ ಜಾಕ್ ಇರುತ್ತೆ, ಜಾಕು ಹಿಂದೆ ಮುಂದೆ ಹೋಗುತ್ತೆ. ಇದು ಹೋದಾಗ ಇಲ್ಲಿರುವಂಥ ಈ ಪೈಪ್ ಏನಿರುತ್ತೆ ಇದನ್ನು ಒಂದು ಡ್ರಮ್ ಒಳಗೆ ಹಾಕಿರ್ತಾರೆ. ಯಾವುದರಲ್ಲಿ ಪೆಸ್ಟಿಸೈಡ್ಸ್ ಅಥವಾ ಯಾವುದಾದ್ರೂ ಫರ್ಟಿಲೈಸರ್ಸನ್ನು ಇರುತ್ತೆ, ಅದನ್ನು ಮಿಕ್ಸ್ ಮಾಡಿ ವಾಟರ್ ಫಾರ್ಮಲ್ಲಿ ಇದನ್ನು ಇಲ್ಲಿ ಡಿಪ್ ಮಾಡಿರ್ತಾರೆ. ಡಿಪ್ ಮಾಡಿದ್ದಾಗ ಇದನ್ನು ನಾವು ಹಿಂದೆ ಮುಂದೆ ಮಾಡಿದಾಗ ಇಲ್ಲಿ ಪ್ರೆಷರ್ ಬಿಲ್ಡ್ ಆಗುತ್ತೆ. ಈ ಹೆಡ್ಡಲ್ಲಿ ಪ್ರೆಷರ್ ಬಿಲ್ಡ್ ಆದಾಗ ಅದು ಸಕ್ ಮಾಡುತ್ತೆ. ಸಕ್ ಮಾಡಿ ಇಲ್ಲಿ ಸ್ಟೋರ್ ಮಾಡುತ್ತೆ, ಪ್ರೆಷರಿಂದ ಇಲ್ಲಿ ರಿಲೀಸ್ ಆಗುತ್ತೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ, ನಿಮಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಔಷಧಿಗಳನ್ನು ಸಿಂಪಡಣೆ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದರದ್ದು ಯೂಸ್ ಏನಂತ ಅಂದರೆ, ನಿಮಗೆ ಯಾವುದಾದ್ರೂ ಒಂದು ಫಾರ್ಮ್ಗಳಲ್ಲಿ ಕೆಲವೊಂದಿಷ್ಟು ಪೆಸ್ಟಿಸೈಡ್ಸ್ ಮತ್ತು ಇನ್ಸೆಕ್ಟಿಸೈಡ್ಸ್ಗಳನ್ನು ಸ್ಪ್ರೇ ಮಾಡೋದಿರುತ್ತೆ, ಅವಾಗ ಇದನ್ನು ಯೂಸ್ ಮಾಡ್ತಾರೆ. ಇದರದ್ದು ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಇದು ನಿಮಗೆ ಎಷ್ಟು ಎತ್ತರವಾದಂಥ ಮರ ಆಗಿರ್ಬೋದು, ಎಕ್ಸಾಂಪಲ್ ಅಡಿಕೆ ಮರ ಆಗಿರ್ಬೋದು, ಆ ರೀತಿ ಅಡಿಕೆ ಮರಗಳಿಗೆ ಈ ಔಷಧಿಗಳಾಗಿರ್ಬೋದು ಆ ರೀತಿ ಹೊಡೆಯೋದಕ್ಕಾಗಿ ಇದನ್ನು ಯೂಸ್ ಮಾಡ್ತಾರೆ. ಮೇನ್ ಇದ್ರದ್ದು ಯೂಸ್ ಏನಂತ ಅಂದರೆ, ಫರ್ಟಿಲೈಸರ್ಸ್ ಮತ್ತು ಇನ್ಸೆಕ್ಟಿಸೈಡ್ಸ್ಗಳನ್ನು ಸ್ಪ್ರೇ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ನೀವು ಹೇಗೆ ಫೈಂಡ್ ಔಟ್ ಮಾಡಬೇಕಂತ ನೋಡ್ತಾ ಹೋಗೋದಾದರೆ, ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಹೆಡ್ ಕಾಣುತ್ತೆ. ಒಂದು ನಿಮಿಷ. ಇದರಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಏನು ಕಾಣುತ್ತೆ ಅಂದರೆ, ಇಲ್ಲೊಂದು ಹೆಡ್ ಇರುತ್ತೆ, ಹೆಡ್ ಕಾಣುತ್ತೆ. ಹೆಡ್ ಜೊತೆ ಈ ಕಡೆ ಒಂದು ಜಾಕ್ ಇರುತ್ತೆ. ಜಾಕ್ ಮೇಲ್ಗಡೆ ಈ ಥರ ಒಂದು ರಾಡ್ ಇರುತ್ತೆ. ಅದ್ರ ಜೊತೆಗೆ ಸ್ಪ್ರೇಯರ್ ಇರುತ್ತೆ. ಈ ಥರ ಇತ್ತು ಅಂತ ಅಂದರೆ ನೀವು ಇದನ್ನು ನೋಡಿ, ಇದು ರಾಕರ್ ಸ್ಪ್ರೇಯರ್ ಅಂತ ಹೇಳ್ಕೊಂಡು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಈ ಹೆಡ್ಡು ಪ್ರೆಸೆಂಟ್ ಇತ್ತು ಅಂದರೆ ಅದು ರೋಕರ್ ಸ್ಪ್ರೇಯರ್. ಇಲ್ಲಿ ನೋಡಿ, ಇದು ಸ್ಪ್ರೇಯರ್ ಇದು. ಓಕೆನಾ? ನೆಕ್ಸ್ಟ್ ಸ್ಪೆಸಿಮನನ್ನು ನಾವೀಗ ನೋಡೋಕ್ಕಿಂತ ಮುಂಚೆ, ನೀವೇನಾದರೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದರೆ, ನಮ್ಮ ಗ್ರೀನ್ವಿಕ್ಸ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಫ್ರೀಯಾಗಿ ಡೈಲಿ ಮಾಕ್ ಟೆಸ್ಟ್ ನಡೀತಾ ಇರುತ್ತೆ. ಮಾಕ್ ಟೆಸ್ಟ್ ನಿಮಗೆ ಫ್ರೀಯಾಗಿ ನಡೀತಾ ಇರುತ್ತೆ. ಅದಕ್ಕೆ ನೀವೇನಾದರೂ ಜಾಯ್ನ್ ಆಗಬೇಕು ಅಂತ ಅಂದರೆ, ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಲ್ನಾದರೂ ಮಾಡ್ಬೋದು, ಅಥವಾ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಲಿಂಕ್ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು. ನಿಮಗೇನಾದರೂ ಸ್ಪೆಸಿಫಿಕ್ಕಾಗಿ ಫುಲ್ ಕೋರ್ಸ್ ಆಗಿರ್ಬೋದು, ಮತ್ತು ಆ ಕೋರ್ಸಲ್ಲಿ ಏನಿರುತ್ತೆ ಅಂತಂದರೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಗಳು ಮತ್ತು ಡೈಲಿ ಮಾಕ್ ಟೆಸ್ಟ್ ಮತ್ತು ಡೈಲಿ ನಿಮ್ಮ ಲೈವ್ ಕ್ಲಾಸಸ್ಗಳಿರುತ್ತೆ. ಮತ್ತು ಅದ್ರ ಜೊತೆಗೆ ನಿಮಗೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಸಹ ಇನ್ಕ್ಲೂಡ್ ಆಗಿರುತ್ತೆ. ನೀವೇನಾದರೂ ಅದಕ್ಕೆ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ, ನೀವು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಅದರಿಂದ ನಿಮ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮತ್ತು ಏನಾದರೂ ನಿಮಗೆ ಡಾಕ್ಯುಮೆಂಟ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೂ ಸಹ ನೀವು ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ. ಈಗ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ, ರೇನ್ ಗನ್. ಇಲ್ಲಿ ನೋಡಿ, ಇದು ನಿಮಗೆ ಯಾವ ಶೇಪಲ್ಲಿ ಕಾಣುತ್ತೆ? ಗನ್ ಶೇಪಲ್ಲಿದೆ. ಅದರಿಂದ ಏನಂತ ಹೇಳ್ಬೋದು? ಗನ್ ಅಂತ ಹೇಳ್ಬೋದು. ಯಾವ ಥರ ಗನ್ ಇದು? ರೇನ್ ಗನ್. ಇದ್ರದ್ದು ಯೂಸ್ ಏನು ಅಂತ ಅಂದರೆ, ಇದನ್ನು ವಾಟ್ರನ್ನ ಸ್ಪ್ರೇ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನಿಮ್ಮ ಫಾರ್ಮ್ಗಳಿಗೆ ವಾಟ್ರನ್ನ ಹೇಗೆ ಎಲ್ಲ ಫಾರ್ಮನ್ನು ಫುಲ್ ಏರಿಯಾಕ್ಕೆ ನೀವು ಹೇಗೆ ನೀರು ಹಾಕಬೇಕು ಅಂತಂದರೆ, ಯೂಸಿಂಗ್ ಈ ರೇನ್ ಗನ್ ಯೂಸ್ ಮಾಡಿಕೊಂಡು
ನೀರು ಹಾಕಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಗೊತ್ತಾಯ್ತಾ? ಇದು ರೈನ್ ಗನ್ನನ್ನು ಆಲ್ಮೋಸ್ಟ್ ಲಾರ್ಜ್ ಫಾರ್ಮ್ ಏರಿಯಾಸ್ಗಳಿಗೆ ಯೂಸ್ ಮಾಡ್ತಾರೆ. ಇದು ಹೇಗೆ ಮಾಡುತ್ತೆ ಅಂತಂದರೆ, ಇದಕ್ಕೆ ನಾವು ನೀರನ್ನು ಕನೆಕ್ಟ್ ಮಾಡಿದ್ವಿ ಅಂತಂದರೆ ಮಳೆ ಫಾರ್ಮಲ್ಲಿ, ಮಳೆ ರೀತಿಯಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಮಳೆ ರೀತಿ ನೀರು ಬೀಳ್ತಾ ಹೋಗುತ್ತೆ. ಅದಕ್ಕಾಗಿ ಇದನ್ನು ರೈನ್ ಗನ್ ಅಂತ ಹೇಳ್ತಾರೆ. ಇದನ್ನು ನೀವು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಇದಕ್ಕೆ ಈ ಪೋರ್ಷನ್ಗೆ ಪೈಪ್ ಕನೆಕ್ಟ್ ಮಾಡ್ತಾರೆ. ಸೊ ಈ ಪೋರ್ಷನ್ ಒಂದು ನೀವು ಮೇನಾಗಿ ನೆನ್ಪಿಟ್ಕೋಬೇಕು. ಜೊತೆಗೆ ಇಲ್ಲಿ ನೋಡ್ಬೋದು, ಇದು ನೀರನ್ನು ಪುಷ್ ಮಾಡುತ್ತೆ. ಇದು ಹೋಗ್ತಾ ಇರುವಂಥ ನೀರು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗೋದಕ್ಕೆ ಈ ಪೋರ್ಷನ್ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಈ ಥರ ಗನ್ ಲೈಕ್ ಸ್ಟ್ರಕ್ಚರ್ ಆಗಿ ನಿಮ್ಗೆ ಏನಾದರೂ ಈ ಥರ ಪೈಪ್ ಕನೆಕ್ಟ್ ಮಾಡೋವಂಥದ್ದು ಏನಾದರೂ ಕಾಣ್ತು ಅಂತಂದರೆ ಈಸಿಯಾಗಿ ಇದನ್ನು ರೈನ್ ಗನ್ ಅಂತ ಹೇಳ್ಕೊಂಡು ಹೇಳ್ಬೋದು. ಇದಾಗಿತ್ತು 3 ಸ್ಪೆಸಿಮನ್ಸು. ಇನ್ನು ನಿಮ್ಗೆ ಇನ್ನೂ ಬೇಕು ಅಂತ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನಮಗೆ ಡೈರೆಕ್ಟಾಗಿ ಕಾಲ್ ಮಾಡಿ. ಥ್ಯಾಂಕ್ ಯು.